ಪೆಹಲ್ಗಾಮ್ ಇದು ಜಮ್ಮು ಕಾಶ್ಮೀರದಲ್ಲಿರುವ ಒಂದು ಪ್ರೇಕ್ಷಣೀಯ ಸ್ಥಳ. ಜನ ಇಲ್ಲಿಗೆ ಪ್ರಕೃತಿಯನ್ನು ಸವಿಲಿಕ್ಕೋಸ್ಕರ ಬಂದಿರ್ತಾರೆ. ಇದನ್ನೇ ನಾವು ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಏಪ್ರಿಲ್ 22 2 ಗಂಟೆ 15 ನಿಮಿಷಕ್ಕೆ ಅರೌಂಡ್ ಒಂದು 70ರಿಂದ 80 ಜನ ಟೂರಿಸ್ಟ್ ಈ ಪೆಹಲ್ಗಾಮ್ನ ಬೈಸಾರನಲ್ಲಿ ತಮ್ಮ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡ್ತಾ ಇರ್ತಾರೆ. 2 ಗಂಟೆ 25 ನಿಮಿಷಕ್ಕೆ ಸಡನ್ ಆಗಿ ಒಂದು 5 ಜನ ಉಗ್ರಗಾಮಿಗಳು ಈ ಒಂದು ಟೂರಿಸ್ಟ್ ಥರನೇ ಟ್ರೆಕ್ಕಿಂಗ್ ಡ್ರೆಸ್ನ ಹಾಕೊಂಡು ಆ ಒಂದು ಟೂರಿಸ್ಟ್ ಗ್ರೂಪನ್ನು ಸೇರ್ಕೊತಾರೆ. ಅದಾದ 5 ನಿಮಿಷದ ನಂತರ ಈ ಒಂದು ಉಗ್ರಗಾಮಿಗಳು ಸಡನ್ ಆಗಿ ತಮ್ಮ ಹತ್ರ ಇರೋ ರೈಫಲ್ನ ತೆಗೆದು ರ್ಯಾಂಡಮ್ ಆಗಿ ಫೈರಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿರುವಂಥ ಎಲ್ಲ ಟೂರಿಸ್ಟ್ ಕೂಡ ಒಂದೇ ಕಡೆ ಸೇರೋ ಹಾಗೆ ಮಾಡ್ತಾರೆ. ಆ್ಯಂಡ್ ಆಮೇಲೆ ಅಲ್ಲಿರುವಂಥ ಜನರಿಗೆ ಹಿಂದೂಗಳೆಲ್ಲ ಒಂದು ಕಡೆ ಆಗಿ ಆ್ಯಂಡ್ ಮುಸ್ಲಿಮರೆಲ್ಲ ಒಂದು ಕಡೆ ಆಗಿ ಅಂತ ಹೇಳಿ ಅವರನ್ನು ಡಿವೈಡ್ ಮಾಡಿ ಸ್ಪೆಷಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅದರಲ್ಲೂ ಮೆನ್ಸ್ನ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಫೈರಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಇದು ನಾನು ಹೇಳ್ತಾ ಇರೋದಲ್ಲ, ಆ ಒಂದು ಸಿಚುವೇಶನ್ನ ಫೇಸ್ ಮಾಡಿ ತನ್ನ ತಂದೆನ ಕಳ್ಕೊಂಡಿರುವಂಥ ಒಂದು ಪುಟ್ಟ ಬಾಲಕ ಹೇಳ್ತಾ ಇರೋದು. कुछ नहीं पूछा, बस यही बोला मुसलमान अलग हो जाओ और हिंदू अलग हो जाओ. हिंदू को मार दिया और बोला 3 बार कलाम बोला. और मुसलमान लोगों को लैंग्वेज आती थी, उन लोगों ने 3 बार मुसलमान बोला और जो नहीं बोला उसे गन से उड़ा दिया. ಇದಷ್ಟೇ ಅಲ್ಲ, ಜಸ್ಟ್ ಒಂದು ವೀಕ್ ಹಿಂದೆನೆ ಅಂದರೆ 16 ಏಪ್ರಿಲ್ಗೆ ಮದುವೆ ಆದ ವಿನಯ್ ನರ್ವಾಲ್ ಆ್ಯಂಡ್ ಆತನ ಹೆಂಡತಿ ಕೂಡ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ವೀಸಾ ಅಪ್ರೂವ್ ಆಗದೆ ಇರೋ ಕಾರಣ ಆ ಒಂದು ಪ್ಲ್ಯಾನ್ನ ಅವರು ಕ್ಯಾನ್ಸಲ್ ಮಾಡಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಏನಾಯಿತು, ಅಟ್ಲೀಸ್ಟ್ ಮಿನಿ ಸ್ವಿಟ್ಜರ್ಲ್ಯಾಂಡ್ಗಾದರೂ ಹೋಗ್ಬೋದಲ್ವಾ ಅಂತ ಹೇಳಿ ಅವರು ಆ ಒಂದು ಪ್ಲ್ಯಾನ್ನ ಪೆಹಲ್ಗಾಮ್ ಕಡೆ ತಿರುಗಿಸ್ತಾರೆ. ಆದರೆ ಅವರ ದುರಾದೃಷ್ಟ ಎಂಥದ್ದು ನೋಡಿ, ಈ ಒಂದು ಸಿಚುವೇಶನ್ನಲ್ಲೇ ವಿನಯ್ ನರ್ವಾಲ್ ಕೂಡ ಸಾವನ್ನಪ್ತಾರೆ. साइड में था एक इंसान है, उसने उसको गोली मार दी. यहाँ पे उसने बोला कि शायद मुस्लिम नहीं है, उसने उसको गोली मार दी. ಪಾಪ ಅವ್ರ ಹೆಂಡತಿ ಏನ್ ಮಾಡಬೇಕು ಅಂತ ಹೇಳಿ ದಿಕ್ಕೇ ತೋರಿಸಂಗೆ ತನ್ನ ಗಂಡನ ಹೆಣದ ಮುಂದೆ ಕೂತ್ಕೊಂಡಿರೋದನ್ನ ನೋಡಿದ್ರೆ ಕರಳು ಕಿತ್ತು ಬರುತ್ತೆ. ಈ ಒಂದು ಘಟನೆಯಲ್ಲಿ ಕೇವಲ ಬೇರೆ ರಾಜ್ಯದವ್ರು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದವ್ರು ಕೂಡ ಇದ್ರು. ಶಿವಮೊಗ್ಗದ ಮಂಜುನಾಥ್ ರಾವ್, ಅವರ ಪತ್ನಿ ಪಲ್ಲವಿ ಅಂಡ್ ಅವರ ಮಗ ಅಭಿಜಯ್ ಕೂಡ ಈ ಒಂದು ಸಿಚುವೇಶನ್ ಅಲ್ಲಿ ಇದ್ರು. ಹೀಗಿರ್ಬೇಕಾದ್ರೆ ಮಂಜುನಾಥ್ ರವರು ಅವರ ಫ್ಯಾಮಿಲಿಗೋಸ್ಕರ ಏನೋ ತಿನ್ಲಿಕ್ಕೆ ತರಕ್ ಹೋದಾಗ ಅವರನ್ನ ಗುಂಡಿಕ್ಕಿ ಸಾಯಿಸ್ತಾರೆ. ಹೀಗೆ ತಮ್ಮ ಕಣ್ಮುಂದೆನೆ ತನ್ನ ಗಂಡ ಸತ್ತು ಬಿದ್ದಿರೋದನ್ನ ನೋಡಿ ಅದೇ ದುಃಖದಲ್ಲಿ ಪಲ್ಲವಿ ಅವರು ಹೇಳ್ತಾರೆ, ನಮ್ಮನ್ನ ಯಾಕೆ ಬಿಟ್ಟಿದ್ದೀರಾ, ನಮ್ಮನ್ನು ಕೂಡ ಸಾಯಿಸಿ ಅಂತ ಕೇಳಿದಾಗ ಆ ಟೆರರಿಸ್ಟ್ ಏನ್ ಹೇಳ್ತಾರಂದ್ರೆ, ನಮ್ಗೆ ಗೊತ್ತಾಯ್ತು ಅಪ್ಪ ಹೋದ್ರು ಆನ್ ದಿ ಸ್ಪಾಟ್ ಅಂತ, ನಮ್ಮನ್ನು ಸಾಯಿಸ್ಬೇಕಿತ್ತು, ನಮ್ಮನ್ನು ನೆನಕ್ಕೆ ಬಿಟ್ರಿ, ನಮ್ಮ ಅಪ್ಪನ ಸಾಯಿಸಿದ್ರಲ್ಲ ನಮ್ಮನ್ನು ಸಾಯಿಸಿ ಅಂತ ಹೇಳಿ ನಮ್ಮಮ್ಮ ಹೇಳಿದ್ರು. ನಾನು ಹತ್ರ ಹೋಗಿ ಕುತ್ತೆ ನಮ್ಮ ಅಪ್ಪಂಗೆ ಸಾಯಿಸಿದೆಯಲ್ಲ ನಮ್ಮನ್ನು ಸಾಯಿಸು ಅಂತ ಹೇಳಿ ಹೋದೆ. ಅವರು ಟೆರರಿಸ್ಟ್ ಏನು ಹೇಳ್ದ ಅಂದರೆ ಇಲ್ಲ ಮೋದಿಜಿ ಕೋ ಜಾಕ ಬತ್ತದು ಅಂತ ಆ ಥರ ಹೇಳ್ದ. ಅದಷ್ಟೇ ಅಲ್ಲದೆ ಭರತ್ ಅನ್ನೋರ್ನು ಕೂಡ ಅವರ ಹೆಂಡತಿ ಮತ್ತು ಮಗನ ಮುಂದೆನೆ ಹತ್ಯೆ ಮಾಡಲಾಗತ್ತೆ. ನನ್ನ ನೋಡ್ಕೋಬೇಕು ಚಿಕ್ಕ ಮಗು ಅಂತ ಕೇಳ್ಕೊಳ್ತಾ ಇದ್ರು. ಒಂದು ಕ್ಷಣನೂ ಬಿಡಲಿಲ್ಲ. ತಲೆಗೆ ಹೊಡೆದ್ರು 2-3 ಸಲ ನನ್ನ ಪಕ್ಕದಲ್ಲೇ. ಹಾಗೆ ಬಿದ್ದೋದ್ರು ನಮ್ಮ ಹಸ್ಬೆಂಡ್. ಈ ರೀತಿ ಆಲ್ಮೋಸ್ಟ್ ಆಗಿ 26 ಜನರನ್ನ ಕೊಲ್ಲಾಗತ್ತೆ. ಇದಾದ ಸ್ವಲ್ಪ ಸಮಯಕ್ಕೆ ಅಂದರೆ 2 ಗಂಟೆ 40 ನಿಮಿಷಕ್ಕೆ ಆ ಒಂದು ಟೆರರಿಸ್ಟ್ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅನ್ಕೊಂತಾರೆ. ಆ್ಯಂಡ್ ಅವ್ರು ಅಲ್ಲಿಂದ ಎಸ್ಕೇಪ್ ಆಗೋವರೆಗೂ ಕೂಡ ಇಲ್ಲಿರುವಂಥ ಟೂರಿಸ್ಟ್ಗೆ ಯಾವುದೇ ರೀತಿಯ ಸಪೋರ್ಟ್ ಸಿಗಬಾರ್ದು ಆ್ಯಂಡ್ ಈ ಒಂದು ನ್ಯೂಸ್ ಹೊರಗಡೆ ಎಲ್ಲೂ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಆ ಪ್ರವಾಸಿಗರ ಮೊಬೈಲ್ನೆಲ್ಲ ಲೂಟಿ ಮಾಡಿ ಈ ಒಂದು ಪೆಹಲ್ಗಾಮ್ನ ಅರುಕಣಿವೆ ಮೂಲಕ ಅವರು ಎಸ್ಕೇಪ್ ಆಗ್ತಾರೆ. ಅಂದರೆ ನಮ್ಮ ಇಂಡಿಯನ್ ಆರ್ಮಿ ಆ್ಯಂಡ್ ಪೊಲೀಸ್ ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಅವರಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಇವಾಗ ನಮಗೆ ಬರುವಂಥ ಇನ್ನೊಂದು ಕ್ವೆಶನ್ ಏನಂದರೆ, ನೀವು ಈ ಮ್ಯಾಪನ್ನು ಗಮನಿಸಬಹುದು. ಇಲ್ಲಿರುವಂಥ ಅರು ವ್ಯಾಲಿ, ಚಂದನ್ವಾರಿ ಆ್ಯಂಡ್ ಬೇತಾಬ್ ವ್ಯಾಲಿ ಎಲ್ಲ ಕಡೆ ಕೂಡ ಸೆಕ್ಯೂರಿಟಿ ಇತ್ತು. ಆದರೆ ಈ ಒಂದು ಪೆಹಲ್ಗಾಮ್ ಹತ್ರ ಮಾತ್ರ ಏನಕ್ಕೆ ಸೆಕ್ಯೂರಿಟಿ ಇರಲಿಲ್ಲ? ಏನಕ್ಕೆ ಈ ಕ್ವೆಶನ್ ಉಟ್ಕೊಳ್ಳುತ್ತೆ ಅಂದರೆ, ಅಮರನಾಥ್ ಯಾತ್ರೆಗೆ ಹೋಗಬೇಕು ಅಂದರೆ ಪೆಹಲ್ಗಾಮ್ ಒಂದು ಇಂಪಾರ್ಟೆಂಟ್ ರೂಟ್, ಅದನ್ನು ದಾಟ್ಕೊಂಡೇ ಹೋಗಬೇಕು. ಸೊ ನಾರ್ಮಲಿ ಭಕ್ತಾದಿಗಳಂತೂ ಬರ್ತಾನೆ ಇರ್ತಾರೆ. ಆ್ಯಂಡ್ ಇನ್ನು ಬೈಸಾರನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯೋದ್ರಿಂದ ಏನಿಲ್ಲ ಅಂದರೂ 1000ರಿಂದ 2000 ಜನ ವಿಸಿಟರ್ಸ್ ಅಂತೂ ಬರಲೇಬೇಕಲ್ವಾ. 2024ರಲ್ಲಿ ಕಾಶ್ಮೀರ್ಗೆ ಒಟ್ಟಾರೆಯಾಗಿ 3 ಮಿಲಿಯನ್ ಅಷ್ಟು ಟೂರಿಸ್ಟ್ ವಿಸಿಟ್ ಮಾಡಿದ್ದಾರೆ. ಅಂಡ್ ಅದರಲ್ಲೂ ಪೆಹಲ್ಗಾಮ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್ಗಳಲ್ಲೊಂದು. ಅಂಡ್ ಇನ್ನೊಂದೇನೆಂದ್ರೆ, ಈ ಒಂದು ಮ್ಯಾಪ್ ಅಲ್ಲಿ ನೀವು ಗಮನಿಸಬಹುದು, ಪೆಹಲ್ಗಾಮ್ ಇಂದ ಬೈಸಾರಂಗ್ ರೀಚ್ ಆಗೋದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಇದೊಂದು ಹೈ ಆಲ್ಟಿಟ್ಯೂಡ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ನಾವು ಟ್ರೆಕ್ಕಿಂಗ್ ಮೂಲಕ ಅಂದ್ರೆ ಬೈ ವಾಕ್ ಅಥವಾ ಈ ಒಂದು ಹಾರ್ಸ್ ಮೂಲಕನೇ ಹೋಗಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯ ವೆಹಿಕಲ್ ಅಷ್ಟೊಂದು ಓಡಾಡೋದಿಲ್ಲ. ಅಂಡ್ ಇನ್ನೊಂದೇನೆಂದ್ರೆ, ಈ ಒಂದು ಅಟ್ಯಾಕ್ ಆದಂತಹ ಸ್ಥಳನೂ ನೀವು ಇಲ್ಲಿ ಗಮನಿಸಬಹುದು.
ಇಲ್ಲಿಂದ ಜನ ತಪ್ಪಿಸ್ಕೊಂಡು ಮೇನ್ ಸಿಟಿ ಪೆಹಲ್ಗಾನ್ಗೆ ರೀಚ್ ಆಗೋದು ಕೂಡ ಅಷ್ಟೊಂದು ಈಸಿ ಅಲ್ಲ. ಅಷ್ಟೇ ಅಲ್ಲದೆ ಕೆಲವು ಸೋರ್ಸ್ಗಳ ಪ್ರಕಾರ ಈ ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ಟೆರರ್ ಗ್ರೂಪ್ ಇಂದ ಈ ರೀತಿ ಕಾಶ್ಮೀರದಲ್ಲಿ ಅಟ್ಯಾಕ್ ಆಗ್ಬೋದು ಅಂತ ಹಿಂಟ್ ಕೂಡ ನೀಡಲಾಗಿತ್ತು. ಆದರೂ ಕೂಡ ಸೆಕ್ಯೂರಿಟಿ ಏಜೆನ್ಸಿ ಏನಕ್ಕೋಸ್ಕರ ಇದನ್ನು ಇಷ್ಟೊಂದು ಇಗ್ನೋರ್ ಮಾಡಿದ್ರು ಅನ್ನೋ ಕ್ವೆಶನ್ ಕೂಡ ಇಲ್ಲಿ ಹುಟ್ಕೊಳ್ಳುತ್ತೆ. ಇದೇ ರೀತಿಯ ಸೇಮ್ ಮಿಸ್ಟೇಕನ್ನು 2019ರ ಪುಲ್ವಾಮಾ ಅಟ್ಯಾಕಲ್ಲೂ ಕೂಡ ಮಾಡಲಾಗಿತ್ತು. ಜನವರಿ 2, 2019ರಿಂದ ಫೆಬ್ರವರಿ 13ವರೆಗೆ ಒಟ್ಟಾರೆಯಾಗಿ 11 ಇಂಟೆಲಿಜೆಂಟ್ ಇನ್ಪುಟ್ಗಳು ಈ ಒಂದು ಸೆಕ್ಯೂರಿಟಿ ಏಜೆನ್ಸಿ ಕೈ ಸಿಕ್ಕಿತ್ತು ಈ ರೀತಿಯ ಒಂದು ಅಟ್ಯಾಕ್ ಆಗಬಹುದು ಅಂತ. ಸ್ಟಿಲ್ ಅವರು ಅದನ್ನ ಇಗ್ನೋರ್ ಮಾಡಿದ್ರು. ಆಸ್ ಅ ರಿಸಲ್ಟ್ ಫೆಬ್ರವರಿ 14ರಲ್ಲಿ ಪುಲ್ವಾಮಾದ ಸೈನಿಕರ ಮೇಲೆ ಅಟ್ಯಾಕ್ ಆಯಿತು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಮೇಜರ್ ಜನರಲ್ ಅವರು ಹೇಳ್ತಾ ಇದ್ದಾರೆ ಲಾಸ್ಟ್ 3 ಇಯರ್ ಇಂದ ಆರ್ಮಿ ರಿಕ್ರೂಟ್ಮೆಂಟ್ ಕೂಡ ಕಮ್ಮಿ ಆಗಿದೆ. During COVID, this army for 3 years there was no recruitment. Our forces were cut down by 1,80,000. Who did it? What about the threat assessment? You saved money. You saved money to get these people killed, damn you. ಇಷ್ಟೆಲ್ಲ ರಿಕ್ರೂಟ್ಮೆಂಟ್ ಕಟ್ ಆದರೆ ಸೆಕ್ಯೂರಿಟಿನ ಡಿಪ್ಲಾಯ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಆದರೆ ಯಾವ ರೀಸನ್ ಇಂದ ಸರ್ಕಾರ ಈ ಒಂದು ನಿರ್ಧಾರನ ತಗೊಂಡಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಸರ್ಕಾರ ಇದಕ್ಕೆ ಏನೇನೆಲ್ಲ ಆಕ್ಷನ್ಸ್ನ ತಗೊಂಡಿದೆ ಅಂತ ನೋಡೋದಾದ್ರೆ ಮೊದಲು ಈ ಒಂದು ಪಾಕಿಸ್ತಾನದ ಸಾರ್ಕ್ ವೀಸಾನ ಸಸ್ಪೆಂಡ್ ಮಾಡಿದೆ. ಇಲ್ಲಿ ಸಾರ್ಕ್ ವೀಸಾ ಅಂತಂದ್ರೆ 1985ರಲ್ಲಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್, ಬಾಂಗ್ಲಾದೇಶ್, ಇಂಡಿಯಾ, ನೇಪಾಳ್ ಆ್ಯಂಡ್ ಶ್ರೀಲಂಕಾ ಈ 8 ರಾಷ್ಟ್ರಗಳು ಸೇರಿಕೊಂಡು ರೀಜನಲ್ ಕೋಆಪರೇಷನ್ ಅನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಇದರಿಂದ ಈ ಎಲ್ಲ ಕಂಟ್ರೀಸಲ್ಲೂ ಕೂಡ ಈ ಒಂದು ಸ್ಪೆಷಲ್ ವೀಸಾನ ಯೂಸ್ ಮಾಡಿಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು ಆ್ಯಂಡ್ ಗೌರ್ಮೆಂಟ್ ಹೈಯರ್ ಅಫಿಷಿಯಲ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ವೀಸಾದ ಪೇಪರ್ ವರ್ಕ್ನ ಹೆಡ್ಡೇಕ್ ಇಲ್ಲದೆ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಅದಕ್ಕಂತಾನೆ ಈ ಒಂದು ವೀಸಾ ಮೇಲೆ ಒಂದು ಸ್ಟಿಕ್ಕರ್ ಇರುತ್ತೆ ಆ್ಯಂಡ್ ಇದು 1 ಇಯರ್ ವರೆಗೂ ವ್ಯಾಲಿಡ್ ಇರುತ್ತೆ. ಆದರೆ ಈಗ ನಮ್ಮ ಸರ್ಕಾರ ಪಾಕಿಸ್ತಾನದ ಈ ಒಂದು ಸಾರ್ಕ್ ವೀಸಾನ ಸಸ್ಪೆಂಡ್ ಮಾಡಿದೆ ಆ್ಯಂಡ್ ಆಲ್ರೆಡಿ ಅಲೋಕೇಟೆಡ್ ವೀಸಾನು ಕೂಡ ಇನ್ವ್ಯಾಲಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ನ್ಯೂ ಡೆಲ್ಲಿಯಲ್ಲಿ ಪಾಕಿಸ್ತಾನ ಅಫಿಷಿಯಲ್ ರಿಲೇಷನ್ಶಿಪ್ನ ಮ್ಯಾನೇಜ್ ಮಾಡೋಕೆ ಪಾಕಿಸ್ತಾನ್ ಹೈ ಕಮಿಷನರ್ ಆಫೀಸಲ್ಲಿರುವಂಥ ಆಫಿಷಿಯಲ್ಸ್ಗೂ ಕೂಡ ಪರ್ಸೋನಾ ನಾನ್ ಗ್ರಾಟಾ ಅಂತ ಹೇಳಿ ಅನೌನ್ಸ್ ಮಾಡಿ ಅವ್ರಿಗೂ ಕೂಡ ಭಾರತವನ್ನು ಬಿಟ್ಟು ಹೋಗೋಕೆ 1 ವೀಕ್ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಪರ್ಸೋನಾ ನಾನ್ ಗ್ರಾಟಾ ಅಂತಂದರೆ ಯು ಆರ್ ನಾಟ್ ವೆಲ್ಕಮ್ ಹಿಯರ್ ಎನಿಮೋರ್, ಯು ಮಸ್ಟ್ ಲೀವ್ ಅಂತ. ಆ್ಯಂಡ್ ಅದೇ ರೀತಿಯಾಗಿ ಭಾರತದಲ್ಲಿರುವಂಥ ಪಾಕಿಸ್ತಾನ್ ಪ್ರಜೆಗಳಿಗೂ ಕೂಡ 48 ಅವರ್ಸಲ್ಲಿ ನೀವು ಭಾರತವನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದೆ. ಅದಷ್ಟೇ ಅಲ್ಲದೆ ಪಾಕಿಸ್ತಾನ ಹೈ ಕಮಿಷನ್ ಸ್ಟ್ರೆಂತ್ 55 ಇತ್ತು, ಈಗ ಅದನ್ನು 30ಕ್ಕೆ ಕಡಿತಗೊಳಿಸಿದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಂಡಿಯಾ ಇವಾಗ ಇಂಡಸ್ ವಾಟರ್ ಟ್ರೀಟಿ ಅಂತಂದರೆ ಸಿಂಧು ನದಿ ಜಲ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಿದೆ. 1960ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಈ ಒಂದು ಒಪ್ಪಂದ ಆಗಿತ್ತು. ಈ ಒಪ್ಪಂದದಲ್ಲಿ ಏನಿದೆ ಅಂತಂದರೆ ಈ ಒಪ್ಪಂದದಲ್ಲಿ ನಾವು 6 ನದಿಗಳನ್ನು ನೋಡ್ಬೋದು: ರಾವಿ, ಬಿಯಾಸ್, ಸಾಟ್ಲೈ, ಇಂಡಸ್, ಜೀಲಂ ಆ್ಯಂಡ್ ಚೀನಾಬ್. ಇಲ್ಲಿ ರಾವಿ, ಬಿಯಾಸ್ ಆ್ಯಂಡ್ ಸಾಟ್ಲೈಗಳನ್ನು ಈಸ್ಟರ್ನ್ ರಿವರ್ಸ್ ಅಂತ ಕರಿತೀವಿ ಆ್ಯಂಡ್ ಇಂಡಸ್, ಜೀಲಂ ಆ್ಯಂಡ್ ಚೀನಾಬ್ಗಳನ್ನು ವೆಸ್ಟರ್ನ್ ರಿವರ್ಸ್ ಅಂತ ಕರಿತೀವಿ. ಇಲ್ಲಿ ಆಶ್ಚರ್ಯ ಪಡುವಂಥ ವಿಚಾರ ಏನಂತಂದರೆ ಆ ಒಂದು ಟೈಮಲ್ಲಿ ಪಾಕಿಸ್ತಾನ್ ವಾಟರ್ನ ಡಿಮ್ಯಾಂಡ್ ಮಾಡುತ್ತೆ. ಅವಾಗ ವರ್ಲ್ಡ್ ಬ್ಯಾಂಕ್ ಮಿಡಲಲ್ಲಿ ಬಂದು ಇವಾಗೇನು ವೆಸ್ಟರ್ನ್ ರಿವರ್ಸ್ ಇದಾವಲ್ಲ ಅದರ 80% ವಾಟರ್ನ ಪಾಕಿಸ್ತಾನ ಕೊಡಿ ಅಂತ ಕೇಳ್ತಾರೆ. ಆವಾಗ ಜವಾಹರ್ಲಾಲ್ ನೆಹರು ಅವರು ಕೂಡ ಇದೇ ನಮಗೆ ಪಾಕಿಸ್ತಾನ ಜೊತೆ ಒಂದು ಒಳ್ಳೆ ಸಂಬಂಧವನ್ನು, ಒಳ್ಳೆ ಬಾಂಧವ್ಯವನ್ನು ಇಟ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಆದ ಚಾನ್ಸ್ ಅಂತ ಹೇಳಿ ಅವರು ಕೂಡ ಖುಷಿಯಿಂದಲೇ ಇದಕ್ಕೆ ಒಪ್ಕೊತಾರೆ. ಇಲ್ಲೇ ಗೊತ್ತಾಗುತ್ತೆ ಭಾರತೀಯರು ಎಷ್ಟು ವಿಶಾಲವಾದ ಮನಸ್ಸಿನವರು ಅಂತ. ನಾವೇ ಕಂಟ್ರೋಲ್ ಮಾಡ್ತಾ ಇರುವಂಥ ವಾಟರ್ನ 80% ನಾವು ಬೇರೆಯವ್ರಿಗೆ ಯೂಸ್ ಮಾಡೋ ಕೊಡ್ತಾ ಇದ್ದೀವಿ. ಇಷ್ಟಾದ್ಮೇಲೂ ಕೂಡ ಪಾಕಿಸ್ತಾನ ನಮ್ಮ ಮೇಲೆ 2-3 ಸಲ ವಾರ್ ಮಾಡ್ತು. ಈ ವಾಟರ್ ಫ್ಲೋನ ನಾವು ಯಾವತ್ತೋ ಕಟ್ ಮಾಡಬೇಕಾಗಿತ್ತು, ಆದರೆ ಇವಾಗ ಅದಕ್ಕೆ ಟೈಮ್ ಬಂದಿದೆ. ಆ್ಯಂಡ್ ನಮ್ಮ ಇಂಡಿಯಾ ಇವಾಗ ಅಟಾರಿ ವಾಘಾ ಬಾರ್ಡರ್ನು ಕೂಡ ಕ್ಲೋಸ್ ಮಾಡಿದೆ. ಅಟಾರಿ ವಾಘಾ ಅನ್ನೋದು ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಮಾಡುವಂಥ ರಾಡ್ ಕ್ಲಿಫ್ ಲೈನ್. ಇಲ್ಲಿ ಅಟಾರಿ ಅನ್ನೋದು ಇಂಡಿಯಾದ ಒಂದು ವಿಲೇಜ್ ಆ್ಯಂಡ್ ವಾಘಾ ಅನ್ನೋದು ಪಾಕಿಸ್ತಾನ ಒಂದು ವಿಲೇಜ್. ಈ ಒಂದು ಬಾರ್ಡರ್ನ 1947ರಲ್ಲಿ ಮಾರ್ಕ್ ಮಾಡಿದ್ರು ಆ್ಯಂಡ್ ಇದೇ ಒಂದು ಬಾರ್ಡರ್ ಇವೆರಡು ಕಂಟ್ರಿ ಎಂಟ್ರಿಗೆ ಟ್ರಾನ್ಸಿಟ್ ಪಾಯಿಂಟ್ ಕೂಡ ಆಗಿತ್ತು. ಆದರೆ ಇಂಡಿಯಾ ಇವಾಗ ಈ ಒಂದು ಬಾರ್ಡರ್ನ ಕ್ಲೋಸ್ ಮಾಡಿದೆ ಆ್ಯಂಡ್ ಈ ಒಂದು ಅಟ್ಯಾಕ್ಗೆ ಮೋದಿ ಅವರು ಕೊಟ್ಟಿರುವಂತಹ ಸ್ಟ್ರಾಂಗ್ ರೆಸ್ಪಾನ್ಸ್ನ ನೋಡಿ. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी.
ಆ್ಯಂಡ್ ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ನಮ್ಮದೇ ರೂಲ್ಸ್ನ ಕಾಪಿ ಮಾಡ್ತಾ ಇದೆ. ಅಂದರೆ ನಾವು ಅಟಾರಿ ಬಾರ್ಡರ್ನ ಕ್ಲೋಸ್ ಮಾಡಿಕೊಂಡ್ರೆ ಅವರು ವಾಘಾ ಬಾರ್ಡರ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಯಾರೆಲ್ಲ ಭಾರತದ ಪ್ರಜೆಗಳು ಪಾಕಿಸ್ತಾನದಲ್ಲಿದ್ದಾರೋ ಅವರೆಲ್ಲರೂ ಕೂಡ ಪಾಕಿಸ್ತಾನ ಬಿಟ್ಟು ಹೋಗಬೇಕು ಅಂತ ಏಪ್ರಿಲ್ 30ವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೇನೆ ಇಂಡಿಯಾದ ಸಾರ್ಕ್ ವೀಸಾನ ಅವರು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯ ನಿರ್ಧಾರನ ತಗೊಳುತ್ತೆ ಆ್ಯಂಡ್ ಈ ಒಂದು ಅಟ್ಯಾಕಲ್ಲಿ ಹಾನಿಗೊಳಗಾದವ್ರಿಗೆ ಯಾವ ರೀತಿ ಜಸ್ಟಿಸ್ ಕೊಡುತ್ತೆ ಅಂತ ಕಾದ್ ನೋಡೋಣ.